ನಿಜವನ್ನ ಮಾತನಾಡುವ ನಿಜ ಶರಣರ ಬೆನ್ನತ್ರಿ. ಸೋಷಿಯಲ್ ಮೀಡಿಯಾಗಳ ಬಳಸ್ರಿ, ಬಿಕಾಸ್ ದುನಿಯಾ ಮುಟ್ಟಿ ಮೇ ಹೈ. ಇಟ್ ಹ್ಯಾಸ್ ಬೀನ್ ಚೇಂಜಿಂಗ್ ದ ಲೈಫ್ ಆಫ್ ಎವ್ರಿಬಡಿ ಟುಡೇ. ಎಲ್ಲರ ಜೀವನವನ್ನ ಬದಲಾಯಿಸ್ತಾ ಇದೆ. ಅದನ್ನ ನೋಡ್ತೀರಿ, ಶಿಕ್ಷಕದನ್ನ ವಿಚಾರ ಮಾಡ್ತೀರಿ, ಯಾರನ್ನ ವಿರೋಧಿಸ್ತೀರಿ. ಡೋಂಟ್ ಡಿಸ್ರೆಸ್ಪೆಕ್ಟ್ ಎನಿ ಕಮ್ಯುನಿಟಿ. ಯಾವ ಸಮುದಾಯವನ್ನು ವಿರೋಧಿಸಬೇಡಿ, ಯಾರಿಗೂ ಕೆಟ್ಟದಾಗಿ ಮಾತನಾಡಬೇಡಿ. ಅದು ಲಿಂಗಾಯತ ಸಮುದಾಯ ಆಗಿರಬಹುದು, ಒಕ್ಕಲಿಗ ಸಮುದಾಯ ಆಗಿರಬಹುದು, ಬ್ರಾಹ್ಮಣ ಸಮುದಾಯ ಆಗಿರಬಹುದು. ಯಾರನ್ನು ವಿರೋಧಿಸುವುದು ಬೇಡ, ರೋಧಿಸುವುದು ಬೇಡ. ವಿರೋಧಿಸಿದರೆ ನಾವು ರೋಧಿಸ್ತೀವಿ. ಒಂದೇ ಉಳಿದಿದ್ದು ಸತ್ಯವನ್ನ ಮಾತನಾಡಿ ನಮ್ಮೊಳಗಡೆ ಆ ಬಿಸ್ಕೆಟ್ ಸ್ವೀಕರಿಸುವಂತಹ ನಾಯಕರನ್ನ ಗುರುತಿಸಿ ಅವರನ್ನು ದೂರ ಇದೆ ಅಂತ ಹೇಳಿದ್ದಾರೆ. ಅದನ್ನ ನಾವು ಫಾಲೋ ಮಾಡೋಣ. ಇದನ್ನೆಲ್ಲರೂ ವಿಡಿಯೋ ಮಾಡ್ಕೊಂಡಿದ್ದೀರಿ. ಸಣ್ಣ 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 ಪುಸ್ತಕಗಳಾಗಿ ಬರ್ಕೊಂಡು ನಿಮ್ಮ ಮನೆಯ ಪ್ರತಿ ಮಗುವಿಗೂ ಕೊಡ್ತೀವಿ ಸರಿ. ಅದೇ ಅಂಬೇಡ್ಕರ್ ಮಾಡಿದ್ದು. ಇಷ್ಟೇ ಪುಸ್ತಕ ರೀ, ಒನ್ ಆಫ್ ದ ಬಿಗ್ಗೆಸ್ಟ್ ಡಾಕ್ಯುಮೆಂಟ್ ಇನ್ ದ ವರ್ಲ್ಡ್ ಟು ಚೇಂಜ್ ದ ಲೈಫ್ ಆಫ್ ದ ಪುವರ್ ಪೀಪಲ್. ಬಡವರ ಬದುಕನ್ನ ಬದಲಾಯಿಸುವಂತಹ ಪುಸ್ತಕ ಅದು. ಅಂತಹ ಪುಸ್ತಕದ ಒಂದು ಪುಟ ತಾವಾಗಿದ್ದೀರಿ ಸರ್ ಇಲ್ಲಿ. ಯಾಕಂದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡೋದು, ಅದಕ್ಕೆ ಈಕ್ವಲ್ ಆಗಿ ಮಾತಾಡೋದು ಅಂತಂದ್ರೆ ಅದೊಂದು ರೀತಿ ಅಪಭ್ರಂಶ ಅನಿಸ್ತದೆ. ಅದಕ್ಕೆ ಒಂದು ಪುಟವಾಗಿ ತಾವಿದ್ದೀರಿ. ನಿಮ್ಮನ್ನ ನಾವು ಸ್ವೀಕರಿಸ್ತೀವಿ. ನಮ್ಮ ಉಮೇಶ್ ಮುದ್ನಾಳ್ ಸರ್ ಆಗಿರ್ಬೋದು, ಶಿವಕುಮಾರ್ ಸುಣಗಾರ್ ಸರ್, ನೋಡಿ ಸರ್, ಡೆಲ್ಲಿವರೆಗೆ ಹೋಗಿದ್ರು. ಅದರದೊಂದು ಫೋಟೋ ನಾನು ನೋಡಿದ್ದೀನಿ. ಅವ್ರದ್ದು ಯಾರೋ ತೋರಿಸಿದ್ರು ನನಗೆ. ಸಮಾಜಕ್ಕಾಗಿ ಪ್ರಾಣ ಕೊಡ್ಲಿಕ್ಕೆ ಹೋದ್ರೆ ಎದ್ದು ಬಿದ್ದವರೆಲ್ಲ ಓಡಿ ಬರ್ತಾರೆ ಅಂದ್ರೆ ಏನ್ ಮಾಡ್ಬೇಕು ಸರ್ ನಾಯಕರು? ಕೆಲವೊಮ್ಮೆ ಬಿಸ್ಕೆಟ್ ತಗೊಳ್ಳಿಲ್ಲ ಈ ಪ್ರಾಣಿ, ಇಲ್ಲಿ ಕೂತಿದೆ ಇಷ್ಟು ದೊಡ್ಡ ಪ್ರಾಣಿ, ನಿಜ ಶರಣ ಅಂಬಿಗರ ಚೌಡಯ್ಯನ ರಕ್ತದ ಪ್ರಾಣಿ. ಬಿಸ್ಕೆಟ್ ತಗೊಳ್ಳಿಲ್ಲ. ನಾನು ಸತ್ರು ಪರವಾಗಿಲ್ಲ, ಸಮಾಜಕ್ಕಾಗಿ ಸಾಯ್ತೇನೆ ಅಂತ ಹೇಳಿ ನಿಂತ್ಕೊಡ್ರಿ. ಸುಮ್ಮನೆ ಮಾತಾಡೋದಲ್ಲ ಇದು. ಐ ಹ್ಯಾವ್ ಬೀನ್ ವರ್ಕಿಂಗ್ ಟುಡೇ ಸಿನ್ಸ್ ಇನ್ ದ ಮಾರ್ನಿಂಗ್ 5 o'clock. ಸಮಾಜಕ್ಕೋಸ್ಕರ ದುಡಿತಾ ಇದ್ದೀನಿ. ಗವರ್ಮೆಂಟ್ ನನಗೆ ಸ್ಯಾಲರಿ ಕೊಡ್ತಾ ಇದ್ದು 9 ಗಂಟೆ 30 ನಿಮಿಷದಿಂದ 4 ಗಂಟೆ 15 ನಿಮಿಷದವರೆಗೆ. ಕೊಲ್ಲೂರಿನ ಎಲ್ಲಾ ವಿದ್ಯಾರ್ಥಿಗಳನ್ನ ಕೇಳ್ರಿ, ನಾನು ಪ್ರತಿದಿನ ಕೆಲಸ ಮಾಡೋದೇ ಸಮಾಜಕ್ಕಾಗಿ. 5 ಗಂಟೆಯಿಂದ ರಾತ್ರಿ 12 ಗಂಟೆ 1 ಗಂಟೆ. ಅದು ಬೇಕಾಗಿದೆ ನಮ್ಮ ಸಮಾಜಗಳಿಗಾಗಿ. ಬದುಕಲು ಹವನಿಸುತ್ತಿರುವಂತಹ ಪ್ರತಿಯೊಂದು ಸಮಾಜಕ್ಕಾಗಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಬೆಲೆ ಬರ್ತದೆ. ಇವತ್ತು ಅದೇ ದಿನ ಜನವರಿ 26 ಯಾಕೆ ಬಂದಿದೆ? ಒನ್ ಆಫ್ ದ ಬಿಗ್ಗೆಸ್ಟ್ ಡಾಕ್ಯುಮೆಂಟ್. ಸಂವಿಧಾನವನ್ನ ಗೌರವಿಸೋದು ಅಂದ್ರೆ ಅವ್ರು ಅಂಬೇಡ್ಕರ್ ಇದ್ರೆ ಏನ್ ಮಾಡ್ತಿದ್ರು ಗೊತ್ತಿಲ್ಲ. ನನಗೆ ಮರಿತಾ ಇದ್ರು ಅನ್ಸುತ್ತೆ ನಮ್ಮನ್ನ. ನನಗೆ ಆ ಪದ ಬಳಸ್ಲಿಕ್ಕೆ ಇಷ್ಟ ಇಲ್ಲ. ಅಂಬೇಡ್ಕರ್ ಅವ್ರ ಫೋಟೋ ಇದ್ರೆ ನಾನು ಹೇಳ್ತಾ ಇದ್ದೆ, ಅವ್ರು ಅಳ್ತಾ ಇದ್ರೇನೋ, ಆ ಫೋಟೋ ಅಳ್ತಾ ಇತ್ತೇನೋ, ಅದರಲ್ಲಿ ಕಣ್ಣೀರು ಬರ್ತಾ ಇತ್ತೇನೋ. ಯಾಕಂದ್ರೆ ಎಲ್ಲಿ ನೋಡಿದಲ್ಲಿ ಡಿಜೆಯಿಸಂ. ಏನು ಅಂಬೇಡ್ಕರ್ ಅವ್ರನ್ನ ಮೆರೆಸ್ಬಿಟ್ರೆ ಸುಮ್ನೆ ಜೈ ಭೀಮ್ ಅಂತ ಹೇಳಿದ್ರೆ, ಜೈ ಅಂಬಿಗರ ಚೌಡಯ್ಯ ಅಂತ ಹೇಳಿದ್ರೆ ಯಾವ ಸಮುದಾಯವೂ ಜಯ ಆಗೋದಿಲ್ಲ. ನೋಡಿ ಕಲಿಯಿರಿ ಬೇರೆ ಸಮುದಾಯಗಳನ್ನ ಹೇಗೆ ಬದುಕ್ತಾ ಇದ್ದಾವೆ, ಎಷ್ಟೊಂದು ಸಂಸ್ಕಾರ ಇದೆ. ಸಂಸ್ಕಾರದಿಂದ ಮಾತ್ರ ನಾವು ಬೆಳೆಯಲು ಸಾಧ್ಯ. ಹಾಗಾಗಿ ನಾನು ಮನವಿ ಮಾಡ್ಕೊಳ್ತೇನೆ, ಅಪ್ಪಾಜಿ ಅವರು ಹೇಳಿದ್ದ ಮಾತು ಶತಸಿದ್ಧ. ಇಲ್ಲಿ ನಾವು ಯಾರ್ಯಾರು ಮಾತಾಡಿದೀವಲ್ಲ ಅದನ್ನೆಲ್ಲವನ್ನು ಟವಲಲ್ಲಿ ಹಾಕಿ ಸುತ್ತಿ ಹೊಡೆದಂಗಿತ್ತು ಸರ್ ಅಪ್ಪಾಜಿ ಅವರು ಹೇಳಿದ ಮಾತು. ಹಂಗಾಗಿ ಇವತ್ತಿನ ಕಾರ್ಯಕ್ರಮ ಸಣ್ಣದಾಗಿರ್ಬೋದು, ಇದು ಇಡೀ ಊರಿಗೆ ಮುಟ್ಟಿದೆ. ಬೇಜಾರಿದೆ ಬಹಳ ಮಂದಿಗೆ. 200 ಮನೆಗಳು, 1500 ಜನ ಬಂದು ಕೂತ್ಕೊಳ್ಬೇಕಾಗಿತ್ತು. ಮಲ್ಟಿಪ್ಲಿಕೇಶನ್ ಇದ್ರೆ 2 2 4 4 4 16